ವೆಲ್ಕಮ್ ಬ್ಯಾಕ್. ಜಾತಿ ಗಣತಿ ವರದಿಯ ಸೋರಿಕೆಯಾಗಿರುವಂತ ಅಂಕಿಅಂಶಗಳನ್ನ ಇಷ್ಟೊತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನೀವು ನೋಡಿದ್ರಿ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಸಲಿ ಪ್ಲಾನ್ ಏನು, ಜಾತಿ ಗಣತಿ ಹಿಂದಿರುವಂತ ಅಸಲಿ ಪ್ಲಾನ್ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಜಾತಿ ಗಣತಿಯಲ್ಲಿ ದಲಿತ ಸಮುದಾಯವೇ ನಂಬರ್ 1 ಇದೆ. ಸರ್ಕಾರದಲ್ಲೀಗ ಒಕ್ಕಲಿಗ ಲಿಂಗಾಯತ ನಾಯಕರ ನಡುವೆ ನಿಗೂಢ ಇದೆ. ಅವರ ನಡೆ ಯಾವ ರೀತಿಯಾಗಿರುತ್ತೆ ಅನ್ನೋದು. ಜಾತಿ ಗಣತಿ ವರದಿ ವಿರುದ್ಧ ಸಹಿಯನ್ನ ಸಂಗ್ರಹಿಸ್ತಾರಾ ಅಥವಾ ಉಪ ಸಮಿತಿಗೆ ಪಟ್ಟನ್ನ ಹಿಡಿತಾರಾ? ಆ ನಾಯಕರಿಗೆ ಏನು ಹೇಳ್ತಾರೆ? ಈ ಜಾತಿ ಗಣತಿ ಹಿಂದಿರುವಂತ ಅಸಲಿ ಲೆಕ್ಕಾಚಾರ ಯಾದ್ರೂ ಏನು? ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ಏಪ್ರಿಲ್ 17ನೇ ತಾರೀಕಿನಂದು ಸಭೆಯಾಗುತ್ತೆ. ಹಾಗಾಗಿ ಅಹಿಂದ ವರ್ಗದ ಮಹದಾಸೆ ಈ ಮೂಲಕವಾಗಿ ಈಗ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಮುಂದೆ ಯಾವ ಹೆಜ್ಜೆಯನ್ನ ಇಡ್ತಾರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು? ಜಾತಿ ಗಣತಿ ವರದಿಯ ವಿರುದ್ಧ ಸಹಿಯನ್ನ ಸಂಗ್ರಹಿಸಿದವರ ಆ ಒಂದು ನಡೆಗೆ ಮುಂದಾಗ್ತಾರಾ ಅಥವಾ ಉಪ ಸಮಿತಿಗೆ ಪಟ್ಟನ್ನ ಹಿಡಿದಂತ ನಾಯಕರಿಗೆ ಏನ್ ಹೇಳ್ತಾರೆ, ಮುಂದೆ ಏನು ಮಾಡ್ತಾರೆ? ಅಷ್ಟಕ್ಕೂ ಈ ಜಾತಿ ಗಣತಿಯ ಬಗ್ಗೆ ಸ್ವಪಕ್ಷದಲ್ಲೇ ಸಾಕಷ್ಟು ಅಪಸ್ವರಗಳಿದೆ. ಅಂದ್ರೆ ವೈಜ್ಞಾನಿಕವಾಗಿ ಆಗಿಲ್ಲ, ಔಟ್ಡೇಟೆಡ್, ಲೆಕ್ಕಾಚಾರಗಳು ಸರಿಯಾಗಿಲ್ಲ ಅನ್ನುವಂಥ ಮಾತುಗಳಿತ್ತು. ಒಟ್ಟಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ಮುಂದೆ ಏನು ಮಾಡ್ತಾರೆ, ಅಂಗೀಕಾರ ಆಗುತ್ತಾ ಇಲ್ವಾ? ಸಮುದಾಯದ ನಾಯಕರು, ಅದರಲ್ಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರ ನಡೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಈಗ. ಹಾಗಾಗಿ ಬಹಳ ಪ್ರಮುಖವಾಗಿ ಉಪ ಸಮಿತಿಗೆ ಪಟ್ಟು ಹಿಡಿದಿದ್ದಾರೆ ಕೆಲವೊಂದಿಷ್ಟು ನಾಯಕರು. ಅದರಲ್ಲೂ ಈ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರೇ ಇಲ್ಲಿ ಪಟ್ಟು ಹಿಡಿದು ಕೂತಿರೋದು. ಹಾಗಾಗಿ ಅವರಿಗೆ ಯಾವ ರೀತಿಯಾಗಿ ಸಮಾಧಾನ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಇದ್ದೇ ಇದೆ. ಇನ್ನು ಜಾತಿ ಗಣತಿಯಲ್ಲಿ ಎಲ್ಲ ವರ್ಗಕ್ಕೆ ಒಟ್ಟು 51% ಮೀಸಲಾತಿ. ರಾಜ್ಯದ ಜಾತಿ ಗಣತಿಯ ಈ ಲೆಕ್ಕಾಚಾರಕ್ಕೆ ಕೇಂದ್ರದ ಅನುಮತಿ ಅಗತ್ಯವಾಗಿರುತ್ತೆ. ಜಾತಿ ಗಣತಿ ಜಾರಿಗೆ ಸಂವಿಧಾನದ ತಿದ್ದುಪಡಿಯೂ ಕೂಡ ಅಗತ್ಯ. ರಾಜ್ಯ ಸರ್ಕಾರ ವರದಿ ತೆಗೆದುಕೊಂಡ ತಕ್ಷಣ ಮೀಸಲಾತಿ ಜಾರಿಯಾಗಲ್ಲ. ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ಜಾತಿ ಗಣತಿ ಜಾರಿ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಜಾತಿ ಗಣತಿಯಲ್ಲಿ ಎಲ್ಲಾ ವರ್ಗಕ್ಕೆ ಒಟ್ಟು 51% ಮೀಸಲಾತಿ ಸಿಗುತ್ತೆ. ರಾಜ್ಯದ ಜಾತಿ ಗಣತಿಯ ಈ ಲೆಕ್ಕಾಚಾರಕ್ಕೆ ಕೇಂದ್ರ ಸರ್ಕಾರದ ಒಂದು ಒಪ್ಪಿಗೆ ಬೇಕೇ ಬೇಕು. ಜಾತಿ ಗಣತಿ ಜಾರಿಗೆ ಸಂವಿಧಾನದ ತಿದ್ದುಪಡಿಯೂ ಕೂಡ ಅಗತ್ಯ. ರಾಜ್ಯ ಸರ್ಕಾರ ವರದಿ ತೆಗೆದುಕೊಂಡ ತಕ್ಷಣ ಮೀಸಲಾತಿ ಜಾರಿ ಆಗೋದಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇಷ್ಟೊತ್ತು ಅಸಲಿ ಅಂಕಿ ಸಂಖ್ಯೆಯನ್ನು ನಾವು ಗಮನಿಸಿದ್ವಿ. ಇದೆಲ್ಲ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರ ಪ್ಲಾನ್ ಏನು? ಅದರಲ್ಲೂ ಕೆಲವೊಂದಿಷ್ಟು ಜನ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅವರನ್ನೆಲ್ಲ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಅಂತ? ರಾಮ್, ಕಳೆದ 1 ದಶಕಗಳಿಂದನೂ ಸಹ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಂಥ ಜಾತಿ ಜನಗಣತಿ ವರದಿಯನ್ನು ಮಂಡನೆ ಮಾಡಲೇಬೇಕು, ಅದನ್ನು ಸಂಪುಟದಲ್ಲಿ ಅಂಗೀಕಾರ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಅಹಿಂದ ವರ್ಗದ ನಾಯಕರುಗಳು ಒತ್ತಡವನ್ನು ಹಾಕ್ತೇನೆ ಬರ್ತಾ ಇದ್ರು. ಆದರೆ 2013ರಿಂದ 18ಕ್ಕೆ ಅಧಿಕಾರಕ್ಕೆ ಬಂದಂಥ ಸಿಎಂ ಸಿದ್ದರಾಮಯ್ಯನವರು ಆಗ ಈ ಸಾಹಸವನ್ನು ಮಾಡಿರಲಿಲ್ಲ. ಆದರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಆ ವರದಿಯನ್ನು ಸಂಪುಟದಲ್ಲಿ ಅಂಗೀಕಾರವನ್ನು ಮಾಡಿ ಮುಂದಿನ ಸಂಪುಟದಲ್ಲಿ ಚರ್ಚೆಗೆ ಇಟ್ಕೊಂಡಿದ್ದಾರೆ. ಕಳೆದ ವಾರವಷ್ಟೇ ಅವರು ಗುಜರಾತ್ನ ಅಹಮದಾಬಾದ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡದಾದಂಥ ಒಂದು ಬಲ ಸಿಕ್ಕಿತ್ತು. ರಾಹುಲ್ ಗಾಂಧಿ ಅವರು ಸಹ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟ ಬಳಿಕವೇ ನಿನ್ನೆ ಅಷ್ಟೇ ಅವರು ವರದಿಯನ್ನು ಸಂಪುಟದಲ್ಲಿ ಅಂಗೀಕಾರವನ್ನು ಮಾಡಿದ್ದಾರೆ. ಆದರೆ ಈ ವರದಿಯ ವಿರುದ್ಧವಾಗಿ, ಜಾತಿಯ ಜನಗಣತಿಯ ವಿರುದ್ಧವಾಗಿ ಈ ಹಿಂದೆ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ಸಾಕಷ್ಟು ವಿರೋಧವನ್ನು ಸಹ ಮಾಡಿತ್ತು. ವಿಶೇಷವಾಗಿ ಇವತ್ತಿನ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಅದೇ ರೀತಿಯಾಗಿ ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವರ ಪುತ್ರ ಆಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್, ಇವರೆಲ್ಲರೂ ಸಹ ಲಿಂಗಾಯತ ಸಮುದಾಯದ ಪರವಾಗಿ ಬಹುದೊಡ್ಡದಾದಂತಹ ಹೋರಾಟವನ್ನು ಮಾಡಿದ್ರು. ವಿನಯ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಎಲ್ಲರೂ ಸಹ ಸಹಿ ಸಂಗ್ರಹವನ್ನು ಮಾಡಿ ಜಾತಿ ಜನಗಣತಿಯನ್ನು ವಿರೋಧವನ್ನು ಮಾಡಿದ್ರು. ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದಿಂದನೂ ಸಹ DK ಶಿವಕುಮಾರ್ ಆಗಿರ್ಬೋದು, HD ಕುಮಾರಸ್ವಾಮಿ ಆಗಿರೋದು ಸೇರಿದಂತೆ ಇಡೀ ಒಕ್ಕಲಿಗ ಸಮುದಾಯದ ನಾಯಕತ್ವ ಏನಿದೆ ಅವರೆಲ್ಲರೂ ಸಹ ವಿರೋಧವನ್ನು ಮಾಡಿದ್ರು. ಪ್ರಬಲ ಸಮುದಾಯಗಳ ವಿರೋಧದ ಜೊತೆಗೇನೆ ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ಮಠಾಧೀಶರು ಸಹ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ವರದಿ ಅಂಗೀಕಾರ ಬೇಡ ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯನವರು ಇದೀಗ ಅಹಿಂದ ವರ್ಗದ, ವಿಶೇಷವಾಗಿ
ವಿಶೇಷವಾಗಿ ಅಹಿಂದ ವರ್ಗದಲ್ಲಿರ್ತಕ್ಕಂಥ ಸಚಿವರ ಎಲ್ಲರ ಸಹ ಒತ್ತಾಯದ ಮೇರೆಗೆ ಮತ್ತು ಹೈಕಮಾಂಡ್ನ ಬೆಂಬಲದ ಮೇರೆಗೆ ಇದೀಗ ಈ ವರದಿಯನ್ನು ಮಂಡನೆ ಮಾಡಿ ಅಂಗೀಕಾರವನ್ನು ಸಹ ಮಾಡಿದ್ದಾರೆ. ಹೀಗಾಗಿ ಸಂಪುಟದಲ್ಲಿರ್ತಕ್ಕಂಥ ಸಚಿವರ ನಡೆ ಯಾವ ರೀತಿಯಾಗಿರುತ್ತೆ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದೆ ಯಾವ ರೀತಿಯಾಗಿ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅವರ ನಡೆ ಏನಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಮೂಡಿಸಿರುವಂಥದ್ದು. ರಾಮ್, ಎಸ್, ಇನ್ನೊಂದು ಕಡೆ ಏನೇ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕೇ ಬೇಕಾಗುತ್ತೆ. ಹಾಗಾಗಿ ಇದು ಇಲ್ಲಿಗೆ ಮುಗಿಯುವಂಥದ್ದು ಅನಿಸ್ತಿಲ್ಲ. ಖಂಡಿತವಾಗಿಯೂ ರಾಮ್, ಈಗಾಗಲೇ ಜಾತಿ ಗಣತಿಯ ಜನಸಂಖ್ಯೆ ಎಷ್ಟಿದೆ ಅನ್ನೋದು ಆ ವರದಿ ಬಹಿರಂಗವಾಗಿದೆ. ಆ ವರದಿಯ ಮೇಲೆ ಯಾವ್ಯಾವ ಸಮುದಾಯಗಳಿಗೆ ಎಷ್ಟು ಮೀಸಲಾತಿಯನ್ನು ಕೊಡಬೇಕು ಮತ್ತು ಅದನ್ನು ಯಾವ ರೀತಿಯಾಗಿ ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಸಂಪುಟದಲ್ಲಿ ಅಂಗೀಕಾರ ಆಗಬೇಕಾಗಿರುವಂಥದ್ದು. ಆದರೆ ಸಂಪುಟದಲ್ಲಿ ಅಂಗೀಕಾರ ಆದ ತಕ್ಷಣವೇ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಡುತ್ತಾ, ಸಮ್ಮತಿಯನ್ನು ಸೂಚಿಸುತ್ತಾ ಅನ್ನೋದು ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಯಾಕಂತಂದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಈ ರೀತಿಯಾಗಿ ಮೀಸಲಾತಿ ಹೆಚ್ಚಳವನ್ನು ಮಾಡಿರುವುದು, ಸುಪ್ರೀಂ ಕೋರ್ಟ್ನಲ್ಲೂ ಸಹ ಪ್ರಕರಣಗಳು ನಡೀತಾ ಇವೆ. ಹೀಗಾಗಿ ರಾಜ್ಯ ಸರ್ಕಾರ ಒಂದು ವೇಳೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಸೌಲಭ್ಯಗಳಿಗೆ ಅನುಮತಿಯನ್ನು ಕೊಟ್ಟರೆ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಡುತ್ತಾ ಅನ್ನೋದು ಸಹ ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ರಾಮ್.